ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೀಣಾ ಟೈಲರ್ಸ್ ಚಾನಲ್ಗೆ ಸ್ವಾಗತ. ಈ ದಿನ 36 ಬ್ಲೌಸ್ ಕಟಿಂಗ್ಸ್ ತೋರಿಸ್ತಾ ಇದ್ದೀನಿ. ನೋಡಿ, ಅಳತೆ ಬ್ಲೌಸ್ ಇಲ್ಲಿದೆ. ಕಟ್ ಮಾಡೋಕ್ಕೆ ಬ್ಲೌಸು ರೆಡಿ ಇದೆ. ಈಗ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೀವಿನ್ನೂ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ. ಈಗ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಇದು ಅಳತೆ ಬ್ಲೌಸು, ಬಟ್ಟೆ ರೆಡಿ ಇದೆ. ಮೊದಲು ನಾನು ಸ್ಲೀವ್ಸ್ ಕಟ್ ಮಾಡ್ತೀನಿ. ನೋಡಿ, ಹೀಗೆ 4 ಇಟ್ಕೊಂಡಿದ್ದೀನಿ. ಫಸ್ಟ್ ನೋಡಿ, ಅಳತೆ ನೋಡಿಬಿಡೋಣ. ಸ್ಲೀವ್ಸು 4 ಇಂಚಿದೆ, ಭುಜ 2 ಕಾಲಿದೆ. ನೋಡಿ, ಅಪ್ಪರ್ ಚೆಸ್ಟು ಅಂತಂದರೆ 8 ಬಂದಿದೆ. ಫುಲ್ ಬಸ್ಟು ಅಂತಂದರೆ ಹೀಗೆ ನೋಡಬೇಕು ಅಳತೆನ. ನೋಡಿ, 9 ಬರುತ್ತೆ. ವೇಸ್ಟ್ ಅಂದರೆ ಸೊಂಟದ ಸುತ್ತಳತೆ 29 ಬಂದಿದೆ. ನೋಡಿ, ಸೊಂಟದುದ್ದ 13.5, ನೆಕ್ ಬಿಡ್ತು 9, ಮುಂದೆ 7 ಇಂಚು. ಈಗ ಕಟ್ ಮಾಡ್ತೀನಿ, ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ಸ್ಲೀವ್ಸ್ ಕಟ್ ಮಾಡ್ತೀನಿ. ನೋಡಿ, ಹೀಗೆ 4 ಫೋಲ್ಡ್ ಮಾಡಿಕೊಂಡು ನೀವು ಅಳತೆ ಇಟ್ಕೊಂಡು ನೋಡ್ಕೊಳ್ಳೋದೇ ಆದರೆ ನೋಡಿ, ಇದನ್ನು ಹೀಗೆ ಇಟ್ಕೊಂಡ್ಬಿಟ್ಟು 15 ಇಂಚು ಸ್ಟಿಚಿಗೆ ಹೀಗೆ ಮಾರ್ಕ್ ಮಾಡ್ಕೊಂಡ್ಬಿಡ್ಬೋದು. ಇದನ್ನು ಹೀಗೆ ಇಟ್ಕೊಂಡು ಸ್ಟಿಚಿಗೆ 15 ಇಂಚು ಈಗ ಮಾರ್ಕ್ ಮಾಡಿಕೊಂಡ್ರೆ ಕಲಿಯೋರಿಗೆ ಸುಲಭ ಆಗುತ್ತೆ. 4 ಇದೆ, 4.5, ಇಲ್ಲೂ 4.5 ಇಟ್ಕೊಂಡ್ಬಿಟ್ಟು 2.5 ಇಳಿಸ್ಕೊತೀನಿ. 2.75, 2.5 ಇಳಿಸ್ತೀನಿ. ಎಕ್ಸ್ಟ್ರಾ ಸಾಕಾಗಲಿಲ್ಲ ಅಂದರೆ ಬಟ್ಟೆನ ಜಾಯಿಂಟ್ ಮಾಡ್ಕೊಳ್ಳೋಣ. ಮಾರ್ಕ್ ಆಯಿತು, ಕಟ್ ಮಾಡ್ತೀನಿ. ನಾಲ್ಕು ಒಟ್ಟಿಗೆ ಕಟ್ ಮಾಡಿದೆ, ಮಧ್ಯಕ್ಕೆ ಒಂದು ಕಚ್ಚಾಕ. ಈಗ 2 ಪೀಸು ನಿಧಾನಕ್ಕೆ ಇಟ್ಕೊಂಡ್ಬಿಟ್ಟು ತೆಗೆದು ಹೀಗೆ ಕಟ್ ಮಾಡಬೇಕು. ಸ್ಲೀವ್ಸ್ ಕಟಿಂಗ್ ರೆಡಿ ಆಯಿತು. 36 ಅಂತಂದರೆ 9 ಬರುತ್ತೆ. 4 ಭಾಗ ಮಾಡಿದ್ರೆ 36ನ್ನ 4 ಭಾಗ ಮಾಡಿದ್ರೆ 9 ಬರುತ್ತೆ. 9ಗೆ ಮತ್ತೆ 2 ಇಂಚು ಆ್ಯಡ್ ಮಾಡಿಕೊಂಡ್ರೆ 11. 2 ಇಂಚು ಎಕ್ಸ್ಟ್ರಾ ಬಟ್ಟೆ ಸ್ಟಿಚಿಗೆ ತೊಗೊತೀನಿ. ಸ್ಟ್ರೈಟಾಗಿ ಒಂದು ಗೆರೆ ಹಾಕೊಂಡ್ಬಿಡ್ತೀನಿ. ಫಸ್ಟು ಉದ್ದ 13.5, 1 ಇಂಚು ಆ್ಯಡ್ ಮಾಡಿಕೊಂಡ್ರೆ 14.5. ಒಂದು ಗೆರೆ ಹಾಕೊಂಡ್ಬಿಡೋಣ ಸ್ಟ್ರೈಟಾಗಿ. ನೋಡಿ, ಇದನ್ನು ಅಳತೆ ಬ್ಲೌಸಿಗೆ ಇಟ್ಕೊಂಡು ಎಳೆಗೆ ಇಟ್ಕೊಂಡ್ರೆ ಗೊತ್ತಾಗುತ್ತೆ. 1 ಇಂಚ್ ಎಕ್ಸ್ಟ್ರಾ ಸ್ಟಿಚಿಗೆ ಹೋಗುತ್ತೆ. ಇಲ್ಲ ಅರ್ಧ ಇಂಚು, ಇಲ್ಲ ಅರ್ಧ ಇಂಚು ಹೋಗುತ್ತೆ, ಇಲ್ಲಿ ಅರ್ಧ ಇಂಚು ಹೋಗುತ್ತೆ. ಅವಾಗ ಕರೆಕ್ಟ್ 13.5 ಉಳಿಯುತ್ತೆ. ನೋಡಿ, ನಿಕ್ಕನ್ನ ಇದೇ ಥರ ಇದ್ರ ಮೇಲೆ ಬಟ್ಟೆ ಮೇಲೆ ಹೀಗೆ ಇಟ್ಟರೆ ಗೊತ್ತಾಗುತ್ತೆ ಎಷ್ಟು ಬಂದಿದೆ ಅಂತ. ನೋಡಿ, ಇಲ್ಲಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ನೆಕ್ ಇದರಲ್ಲೇ ಹೀಗೆ ಗೊತ್ತಾಗ್ಬಿಡುತ್ತೆ ಹೀಗೆ ಇಟ್ಕೊಂಡ್ರೆ. ಭುಜನೂ ಅಷ್ಟೇ 2 ಕಾಲಿದೆ. 5.5 ಒಟ್ಟು. ನೆಕ್ಕು 2 ಕಾಲು, 5.5 ಭುಜ ಇದೆ. ಆರ್ಮೂಲು ಕಂಕ್ಲು 5.5 ಬಾಕ್ಸ್ ಹಾಕೊಳ್ಳೋಣ. ನೆಕ್ಕಿಗೆ ಒಂದು ಬಾಕ್ಸ್ ಹಾಕ್ಬಿಡ್ತೀನಿ. ಕಂಕ್ಲು ಶೇಪು 5.5, 5.5 ಒಂದು ಬಾಕ್ಸ್ ಹಾಕ್ಕೊಡ್ತೀನಿ. ಶೋಲ್ಡರ್ 1 ಕಾಲು ಇಂಚು ಒಂದು ಪಾಯಿಂಟ್ ಇಳಿಸ್ತೀನಿ ಕೆಳಗಡೆ ಭುಜದ ಹತ್ರ. ಒಂದು ಪಾಯಿಂಟ್ ಇಳಿಸಿದ್ದೀನಿ. ಮತ್ತು ಇಲ್ಲಿ ಅರ್ಧ ಇಂಚು ಶೇಪ್ ಕೊಟ್ಕೊಳ್ಳೋಕ್ಕೆ ಮಾರ್ಕ್ ಹಾಕ್ತೀನಿ. ಇದು ಬ್ಯಾಕ್ ಪಾರ್ಟಿಗೆ ಅರ್ಧ ಇಂಚು ಈ ಕ್ರಾಸಾಗಿ ಮಾರ್ಕ್ ಮಾಡ್ಕೊಬೇಕು. ನೋಡಿ, ಹೀಗೆ ಶೇಪ್ ಕೊಡಬೇಕು.
ಬ್ಯಾಕಲ್ಲಿ ಅರ್ಧ ಇಂಚು ಶೇಪಿಗೆ ಕೊಡ್ಕೊಬೇಕು. ಸ್ಟಿಚಿಂಗ್ ಚೆನ್ನಾಗಿ ಕೊಡುತ್ತೆ ಈ ಕಡೆ ಬ್ಯಾಕಲ್ಲಿ. ಮತ್ತು 4 ಇಂಚಿಗೆ ಟಕ್ಸ್ ಪಾಯಿಂಟ್ ಇದು 1 ಇಂಚು ಹೋಗುತ್ತೆ. ಇದು ನೆಕ್ ಶೇಪ್. ಡೀಪು ನಿಮ್ಗೆ ಯಾವ ರೀತಿ ಬೇಕೋ ಆ ಡಿಸೈನು ಇಟ್ಕೊಬೋದು. ನಾನು ರೌಂಡ್ ನೆಕ್ ಮಾಡ್ತಾ ಇದ್ದೀನಿ ನೋಡಿ. ಮಾರ್ಕೆಲ್ಲ ಮಾಡಾಯ್ತು. 5, 5.5, ಇದು 9 ಇಂಚು ಮೈ ಸುತ್ತಳತೆ, 2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಸ್ಟಿಚಿಗೆ. ಇದು ಶೋಲ್ಡರ್ 5.5, ಕಂಕ್ಳು ಶೇಪು 5.5. ಈಗ ಕಟ್ ಮಾಡ್ತೀನಿ. ಕಟ್ ಮಾಡಿದ್ರೆ ಶೇಪ್ ಕೊಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತೇಳಿ ಈ ಬಟ್ಟೆ ತತ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಬ್ಯಾಕ್ ಪಾರ್ಟನ್ನು ಇದ್ರ ಮೇಲೆ ಇಟ್ಟಿದ್ದೀನಿ. ಮಾರ್ಕ್ ಮಾಡ್ತೀನಿ. ಈ ಥರ ಮಾರ್ಕ್ ಮಾಡ್ಕೊಂಬಿಡೋಣ. ಬ್ಯಾಕ್ ಪಾರ್ಟನ್ನು ಇಟ್ಕೊಂಡು ಇದು ಮಾರ್ಜಿನ್ ಬಿಟ್ಟಿದ್ದೀನಿ ಸ್ಟಿಚಿಗೆ. ಈಗ ತೆಗೆದುಬಿಡ್ತೀನಿ. ಇದನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಅರ್ಧ ಇಂಚು ಮಾರ್ಜಿನಿಗೆ. ಇದು ಫ್ರಂಟ್ ಆಗಿರೋದ್ರಿಂದ ಉಪ್ಪಟ್ಟಿಗೆ ಬೇಕು ಅರ್ಧ ಇಂಚು. ಅದು ಮಾರ್ಕ್ ಮಾಡಿದ್ದೀನಿ. ಒಂದು ಮಾರ್ಕ್ ಮಾಡಿಬಿಡ್ತೀನಿ ನಿಮಗೆ ಗೊತ್ತಾಗಲಿ. ಅರ್ಧ ಇಂಚು ಬಿಟ್ಟಿದೆ. ಇಲ್ಲಿಂದ ಈಗ 5.5, 3/4 ನೆಕ್ಕು, 5.5 ಇಂಚಿಗೆ ಒಂದು ಬಾಕ್ಸ್ ಹಾಕ್ತಾ ಇದ್ದೀನಿ. ನೆಕ್ ಬಿಟ್ಟು 2/4 ಅಗಲ, 7.5 ಫ್ರಂಟು. ಮಾರ್ಕ್ ಹಾಕಿದ್ದೀನಿ 5.5. ಇದು ಬ್ಯಾಕ್ ಪಾರ್ಟ್, ಇದು ಫ್ರಂಟ್. ಈಗ ಕಪ್ಸ್ ಬಿಟ್ಟು 13 ಇಂಚ್ ಇಟ್ಕೊಂಡಿದ್ದೀನಿ. ಅರ್ಧ ಇಂಚ್ ಕಮ್ಮಿ ಮಾಡ್ಕೊಂಬಿಡಿ. ಒಂದು ಇಂಚ್ ಎಕ್ಸ್ಟ್ರಾ ಶೇಪ್ ಕೊಡೋಕ್ಕಿಲ್ಲ. ಫ್ರಂಟು ಕಟ್ ಮಾಡಿ. ಇದು 7 ಇಂಚು 5.5, ಕಪ್ಸ್ ಬಿಡ್ತು 13 ಇಂಚ್ ಇಟ್ಕೊಂಡಿದ್ದೀನಿ. 1 ಇಂಚು ಮಾರ್ಕ್ ಆಗೋಕ್ಕೆ ಇದನ್ನು ಎಕ್ಸ್ಟ್ರಾ ಮೇಲ್ಗಡೆ ಇದು ಮಾಡಿದ್ದೀನಿ, ಶೇಪ್ ಕೊಟ್ಟಿದ್ದೀನಿ. ಈಗ ಕಟ್ ಮಾಡ್ತೀನಿ. ಇದು ಪಟ್ಟಿ ಬರುತ್ತೆ. ನೋಡಿ, ಇಲ್ಲಿ 1/2 ಇಂಚು, ಇಲ್ಲಿ 3/4 ಇಂಚು, ಇಲ್ಲಿ ಅರ್ಧ ಇಂಚು, ಇಲ್ಲಿ 4 ಟಕ್ಸ್. ರೆಡಿ ಆಯಿತು. ಪೀಸು ರೆಡಿ ಆಯಿತು. ಕ್ರಾಸ್ ಪೀಸು ತೋರಿಸ್ತೀನಿ ಹೇಗೆ ಅಂತೇಳಿ. ನೋಡಿ, ಇದರಲ್ಲಿ ಪಟ್ಟಿ 8.5, 9 ಇಂಚ್ ಇಟ್ಕೊಳ್ತೀನಿ. ಒಂದು 3 ಇಂಚಿದೆ, ಇಲ್ಲಿ 2.4 ಇದೆ. 3 ಇಂಚಿಗೆ 4 ಇಂಚ್ ತೊಗೊತೀನಿ. 1 ಇಂಚು ಸ್ಟಿಚಿಗೆ ಹೋಗುತ್ತೆ. 4.5 ತೊಗೊತೀನಿ. ಇಲ್ಲಿ 3.5 ತೊಗೊತೀನಿ. ಹೀಗೆ ಹೇಳ್ತು. ಈಗ ಈ ಪಟ್ಟಿ ಕಟ್ ಮಾಡ್ತೇನೆ. ಇದು 2, ಇದಕ್ಕೆ ಮತ್ತೆ 2 ಕಟ್ ಮಾಡ್ಕೊಬೇಕು. ನೀವು ಕಟ್ ಮಾಡ್ಕೊಂಡು ತೋರಿಸ್ತೀನಿ ಅದನ್ನು. ನೋಡಿ, ಇದು ಫ್ರಂಟು, ಸ್ಲೀವ್ಸು, ಇದು ಬ್ಯಾಕು. ಇದರಲ್ಲಿ ಕ್ರಾಸ್ ಪೀಸ್ ಮಾಡ್ಕೊಳ್ಳೋಣ. ಇದು ನೆಕ್ಕಿಗೆ ಕ್ರಾಸ್ ಪೀಸ್. ನೆಕ್ಕಿಗೆ ಬರುತ್ತೆ. ಇನ್ನೊಂದು ಪೀಸು ಕಟ್ ಮಾಡಿಬಿಡ್ತೀನಿ. ನೋಡಿ, ಇದನ್ನು
ಇದನ್ನು ಈ ಥರ ಇಟ್ಬಿಟ್ಟು ಇದ್ರ ಮೇಲೆ ಹೀಗೆ ಕಟ್ ಮಾಡಿ ಇಷ್ಟು ಸ್ಟಿಚಿಂಗು. ಮತ್ತು ಇದಕ್ಕೆ ಲೈನಿಂಗ್ ಇಟ್ಟು ಕಟ್ ಮಾಡಬೇಕು. ಇದು ಲೈನಿಂಗು ಫ್ರೆಂಡ್ಸು. ಲೈನಿಂಗನ್ನ ನಾನು ಯಾವ ರೀತಿ ಕಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್, ಲೈನಿಂಗು ರೆಡಿ ಆಯಿತು. ಸ್ಲೀವ್ಸಿಗೆ ಆ ಕಡೆ ಎಡ್ಜ್ ಇರುತ್ತಲ್ಲ, ಆ ಬಾರ್ಡ್ರ್ ಇರೋದ್ರಿಂದ ಈ ಎಡ್ಜನ್ನ ಹೀಗೆ ಇಟ್ಬಿಟ್ಟು ಅದ್ರ ಮೇಲೆ ಕಟ್ ಮಾಡಿಬಿಡ್ತೀನಿ ಸ್ಲೀವ್ಸ್. ಮಾಡಬೇಕು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ತೋರಿಸ್ತೀನಿ ನೋಡಿ. ಇದು ಕ್ರಾಸ್ ಪೀಸು. ಥ್ಯಾಂಕ್ ಯು ಫಾರ್ ವಾಚಿಂಗ್.